ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕನಕಪುರ ಬಂಡೆ ದರ್ಬಾರ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಬುಧವಾರದಿಂದ ರಾಜ್ಯದಲ್ಲಿ ಶುರುವಾಗಲಿದೆ ಡಿಕೆ ರಾಜ್ಯಭಾರ. ಬುಧವಾರ ಸಂಜೆ 4:05 ಶುಭ ಲಗ್ನದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಶಪಥ ಮಾಡಲಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಅತಿ ದೊಡ್ಡ ಬೆಳವಣಿಗೆ ಇದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿಕೆ ಶಿವಕುಮಾರ್ಗೆ ಪದಗ್ರಹಣ ಬೋಧಿಸಲಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಬುಧವಾರ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದೆ. 1+9 ತಂತ್ರಗಾರಿಕೆ. 1+9 ಸೂತ್ರದ ಪ್ರಕಾರ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋಕೆ ಡಿಕೆ ಶಿವಕುಮಾರ್ ಭಾರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ 9 ಸಚಿವರ ಜೊತೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮುಂದೆ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅಂತ ಬಂಡೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸದ್ಯ 9 ಜನರು ಯಾರು ಹಾಗಾದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಆ ಶಾಸಕರು? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಈ 9 ಶಾಸಕರೇನಿದ್ದಾರೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈ 3 ವರ್ಷ ನಡೆದಂತ ಆಡಳಿತ ಸಿದ್ದರಾಮಯ್ಯನವರ ಆಡಳಿತ, ಇನ್ನು ಮುಂದೆ ಬರುವಂತ 2 ವರ್ಷದ ಆಡಳಿತ ಏನಿದೆ ಅದು ಡಿಕೆ ಶಿವಕುಮಾರ್ ಅವರ ದರ್ಬಾರ್. ಅದಕ್ಕೆ ಈಗ ಕ್ಷಣಗಣನೆ ಎದುರಾಗ್ತಾ ಇದೆ. ಬುಧವಾರ ಸಂಜೆ 4:05 ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಅವರ ಜೊತೆಗೆ 1+9 ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಉಳಿದಂತೆ 9 ಜನರು ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುವಂತ ಪ್ರಮಾಣ ವಚನ ಕಾರ್ಯಕ್ರಮ ಬಹಳ ಸಿಂಪಲ್ ಆಗಿ ಜರುಗುತ್ತೆ. ಅದ್ದೂರಿಯಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆಗಬಹುದು ಎನ್ನಲಾಗ್ತಾ ಇತ್ತು. ಬಟ್ ಅಜ್ಜಯ್ಯನವರ ಸೂಚನೆಯಂತೆ ಡಿಕೆ ಶಿವಕುಮಾರ್ ಅವರು ಬಹಳ ಸಿಂಪಲ್ ಆಗಿ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಂತ ತಯಾರಿ ಮಾಡಿಕೊಳ್ತಾ ಇರೋದು. ಹಾಗಾದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಯಾವಾಗಪ್ಪ ಅನ್ನೋದ್ರ ಬಗ್ಗೆ ಏನ್ ಕುತೂಹಲ ಇತ್ತಲ್ಲ, ಅಲ್ಲಿಗೆ ಒಂದು ಉತ್ತರ ಅಂತೂ ಸಿಕ್ಕಂತಾಯ್ತು. ಬುಧವಾರ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಡಿಕೆ ಶಿವಕುಮಾರ್ ಹೊಸ ಸಂಪುಟ ಸೇರೋದಕ್ಕೆ ಹಲವು ಶಾಸಕರು ಈಗಾಗಲೇ ಕಸರತ್ತು ಮುಂದುವರಿಸಿದ್ದಾರೆ. 33 ಸಚಿವ ಸ್ಥಾನಕ್ಕೆ 70ಕ್ಕೂ ಅಧಿಕ ಶಾಸಕರ ನಡುವೆ ಪೈಪೋಟಿ ಇದೆ. ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಿ ಒತ್ತಡ ಹಾಕ್ತಿದ್ದಾರೆ ಶಾಸಕರು. ಮಿನಿಸ್ಟರ್ ಪಟ್ಟಕ್ಕೆ ಒಂದೇ ಜಿಲ್ಲೆಯಲ್ಲಿ ಹಲವರು ಸರ್ಕಸ್ ಮಾಡ್ತಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಯಾರ ನಡುವೆ ಹಾಗಾದ್ರೆ ಪೈಪೋಟಿ ನಡೀತಾ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಒಂದೇ ಜಿಲ್ಲೆಯಲ್ಲಿ ಹಲವು ನಾಯಕರು ಶಾಸಕರಿದ್ದಾರೆ. ನಮ್ಮ ಸಮುದಾಯಕ್ಕೂ ಸಚಿವ ಸ್ಥಾನ ಕೊಡಿ. ಅದರಲ್ಲೂ ಒಂದೇ ಸಮುದಾಯದಲ್ಲಿ ಇಬ್ಬಿಬ್ರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡಿ. 33 ಸಚಿವ ಸ್ಥಾನ, ಆದ್ರೆ ಆ ಸಚಿವ ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಜನರ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಯಾವ ಸಮುದಾಯದವರು ಪೈಪೋಟಿ ಏರ್ಪಟ್ಟಿರೋದು ಅಂತ ನಾವು ನೋಡೋದಾದ್ರೆ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ವರ್ಸಸ್ ಹ್ಯಾರಿಸ್ ಮತ್ತೆ ರಿಜ್ವಾನ್ ಅರ್ಷದ್, ಈ ಮೂವರ ಮಧ್ಯೆ ಈಗ ಪೈಪೋಟಿ ಏರ್ಪಟ್ಟಿದೆ. ಜಮೀರ್ ಅವರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿ ಇದೆ. ಎನ್ಎ ಹ್ಯಾರಿಸ್ ಅವ್ರ ಹೆಸರು ಇದೆ, ರಿಜ್ವಾನ್ ಅರ್ಷದ್ ಅವ್ರ ಹೆಸರು ಇದೆ. ಆದ್ರೆ ಯಾರಿಗೆ ಕೊಡ್ತಾರೆ ಅವ್ರ ಮಧ್ಯೆನೆ ಪೈಪೋಟಿ ಇದೆ. ಇನ್ನು ಮುಸ್ಲಿಂ ಸಮುದಾಯ ಅಂತ ಬಂದಾಗ ಮತ್ಯಾರ ಮಧ್ಯೆ ಪೈಪೋಟಿ ಇದೆ ಅಂದ್ರೆ ತನ್ವೀರ್ ಸೇಠ್ ವರ್ಸಸ್ ಜಮೀರ್ ಅಹಮದ್, ಇವ್ರ ಮಧ್ಯೆ ಕೂಡ ಪೈಪೋಟಿ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ 70ಕ್ಕೂ ಹೆಚ್ಚು ಶಾಸಕರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ. ಅದರಲ್ಲೂ ಕೂಡ ಒಂದೇ ಸಮುದಾಯದ ಶಾಸಕರಲ್ಲಿ ಪೈಪೋಟಿ ಏರ್ಪಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾರಿಗೆ ಕೈ ತಪ್ಪಬಹುದು ಅಂತ?
ಸೌಖ್ಯ ಬುಧವಾರ 4:05 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಯ್ತು. ಅದಾದ ಬಳಿಕ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರ ಮುಂದೆನೂ ಕೂಡ ಮನವಿ ಮಾಡಿಕೊಂಡ್ರು. ರಾಜ್ಯಪಾಲರು ಕೂಡ ಆ ಸಮಯವನ್ನ ನಿಗದಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಭಾವಿ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಒಂದು ಒತ್ತಡ ಏನಂತ ಹೇಳಿದ್ರೆ, ಇರುವಂತಹ 33 ಸಚಿವ ಸ್ಥಾನಗಳ ಪೈಕಿ ಸುಮಾರು 70ಕ್ಕೂ ಅಧಿಕ ಹಿರಿಯ ಶಾಸಕರು ಸಾಲಿನಲ್ಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೆಲವೊಬ್ರು 5 ಬಾರಿ 6 ಬಾರಿ ಗೆದ್ರು ಕೂಡ ಮುದ್ದೇಬಿಹಾಳ್, ನಾಡಗೌಡ, ಬಿ.ಆರ್. ಪಾಟೀಲ್ ಅಂತ ಹಿರಿಯ ಶಾಸಕರು 6-7 ಬಾರಿ ಗೆದ್ದಿದ್ರು ಕೂಡ ಸಚಿವರಾಗೋದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಈ ಬಾರಿ ಆ ಎಲ್ಲಾ ಹಿರಿಯ ಶಾಸಕರು ಕೂಡ ನಮಗೂ ಕೂಡ ಅವಕಾಶಗಳು ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆ ಆದ ಬಳಿಕ ತೆಗೆದುಕೊಳ್ತಾ ಇರುವಂತಹ ಸರ್ಪ್ರೈಸ್ ನಿರ್ಧಾರಗಳೇನಿದಾವೆ ಅದು ಬಹಳಷ್ಟು ಆಶ್ಚರ್ಯ ಮತ್ತೆ ಆಘಾತಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಆಗಿರುವಂತದ್ದು. ಅದರಲ್ಲಿ ಮುಖ್ಯ ಸಿದ್ದರಾಮಯ್ಯ ಅವರ ಒಂದು ಪ್ರಕರಣವೇ ಬಹಳಷ್ಟು ಲೈವ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಹೀಗಾಗಿ ಮುಂದಿನ ಸಂಘಟನಾತ್ಮಕ ದೃಷ್ಟಿಯಿಂದ, ಪಕ್ಷದ ಏಳಿಗೆಯ ದೃಷ್ಟಿಯಿಂದ ಯುವಕರಿಗೆ ಹೆಚ್ಚು ಅವಕಾಶಗಳನ್ನ ಕೊಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಇದ್ದಾರೆ. ಹೀಗಾಗಿ ಈ ಬಾರಿ ಸಚಿವ ಸಂಪುಟದ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬಹುತೇಕ ಹಿರಿಯ ಮತ್ತೆ ಕಿರಿಯರನ್ನ ಸಮತೋಲನವಾಗಿ ಇಟ್ಕೊಂಡು ಸಚಿವ ಸಂಪುಟ ರಚನೆ ಆಗುತ್ತೆ. ಹೀಗಾಗಿ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳು ಹಾಗೂ ಮುಂದೆ ಬರುವಂತಹ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಜಾತಿವಾರನು ಸಮೀಕರಣ ಮಾಡಬೇಕಾಗಿದೆ. ಅದೇ ರೀತಿ ಜಿಲ್ಲಾವಾರು ಕೂಡ ಪ್ರಾತಿನಿಧ್ಯವನ್ನ ಕೊಡ್ಲೇಬೇಕಾಗಿದೆ. ಯಾವುದೇ ರಾಜಕೀಯ ಪಕ್ಷ ಸಂಪುಟ ರಚನೆ ಆಗಿರ್ಬೋದು, ಸಂಘಟನಾತ್ಮಕವಾಗಿ ಜವಾಬ್ದಾರಿ ಕೊಡುವಂತಹ ಸಂದರ್ಭದಲ್ಲಿ ಜಾತಿವಾರು ಮತ್ತೆ ಜಿಲ್ಲಾವಾರು ಅನಿವಾರ್ಯವಾಗಿ ಕೊಡ್ಲೇಬೇಕಾಗುತ್ತೆ. ಹೀಗಾಗಿ ಈ ಬಾರಿ ಬಹಳಷ್ಟು ಪೈಪೋಟಿ ಸಚಿವರಾಗುವಂತಹ ಒಂದು ಪಟ್ಟಿಯಲ್ಲಿ ಸಚಿವರಾಗುವಂತವರ ಶಾಸಕರಲ್ಲಿ ಪೈಪೋಟಿ ಏರ್ಪಟ್ಟಿರುವಂತದ್ದು. ಅದರಲ್ಲೂ ಸಮುದಾಯವಾರ ನೋಡಿದಾಗ 4-5 ಜನ ಸ್ಪರ್ಧಾಳುಗಳಿದ್ದಾರೆ. ಅದರಲ್ಲಿ ಒಬ್ಬರು ಕೊಟ್ರೆ ಮತ್ತೊಬ್ಬರು ಅಸಮಾಧಾನ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸಿಎಂ ಆದ ತಕ್ಷಣ ಮೊದಲಿರುವಂತಹ ಒಂದು ಸವಾಲೇ ಇದು. ಯಾರು ಕೊಡ್ಬೇಕು, ಯಾರಿಗ್ ಬೇಡ, ಯಾರು ಕೊಟ್ರೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಲಾಭ ಆಗುತ್ತೆ, ಯಾರು ಕೊಡದೇ ಇದ್ರೆ ಅವರು ಮೌನವಾಗಿರ್ತಾರೆ, ಇನ್ನಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಾರೆ, 28ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರೆ ಅವರು ಸರಳವಾಗಿ ತೆಗೆದುಕೊಳ್ತಾರೆ. ಅಂತವರನ್ನ ಗುರುತಿಸಿ ಅವ್ರಿಗೆ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂತಹ ಮಾತುಗಳನ್ನ ಹೇಳ್ಬೇಕಾಗುತ್ತೆ. ಆದ್ರೆ ಹಲವು ಸಮುದಾಯಗಳ ನಡುವೆ ನೇರ ಪೈಪೋಟಿ ಕಾಣ್ತಾ ಇರುವಂತದ್ದು. ಹೀಗಾಗಿ ಈ ಸಮಸ್ಯೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರಾದಂತಹ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸೇರಿದಂತೆ ಯಾರು ಕೂಡ ಅಷ್ಟು ಸುಲಭವಾಗಿ ಬಗೆಹರಿಸೋದಕ್ಕೆ ಆಗೋದಿಲ್ಲ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು ಬೀದರ್ವರೆಗೂ ಕೂಡ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಲೇಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ, ಸಮುದಾಯವಾರು ಪ್ರಾತಿನಿಧ್ಯ ಕೊಡ್ಲೇಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ. ಮುಸ್ಲಿಂ ಸಮುದಾಯದಲ್ಲಿ ನಾವು ನೋಡಿದಾಗ ಸರಣಿ ಸಾಲಿನಲ್ಲಿದ್ದಾರೆ. 4-5 ಬಾರಿ ಗೆದ್ದಿದ್ರು ಕೂಡ ನಮ್ಗೆ ಅವಕಾಶಗಳು ಸಿಗ್ಲಿಲ್ಲ ಅಂತ. ಈಗಾಗಲೇ ಜಮೀರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ 2 ಬಾರಿ ಸಚಿವರಾದ್ರು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ, ಏನೂ ಆಗ್ಲಿಲ್ಲ ಅನ್ನುವಂತಹ ಆಕ್ಷೇಪ ಮತ್ತೆ ಅಸಮಾಧಾನ ಎನ್.ಎ. ಹ್ಯಾರಿಸ್ ಅವ್ರದ್ದು. ಜೊತೆಗೆ ಯೂತ್ ಕಾಂಗ್ರೆಸ್ ಇಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆ ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವಂತವ್ರು. ಇನ್ನ ರಿಜ್ವಾನ್ ಅರ್ಷದ್ ಅವರು ಕೂಡ ಯೂತ್ ಕಾಂಗ್ರೆಸ್ ಇಂದ ಬಂದಿರುವಂತವ್ರು, 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತವ್ರು, ನೇರವಾಗಿ ರಾಹುಲ್ ಗಾಂಧಿ ಅವರ ಸಂಪರ್ಕದಲ್ಲಿ ಇರುವಂತವ್ರು. ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಕೂಡ ಬಹಳಷ್ಟು ಹಿರಿಯ ಶಾಸಕರು. ಅವ್ರಿಗೂ ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ಕಾಂಗ್ರೆಸ್ ಬಂದ್ರು, ತನ್ವೀರ್ ಸೇಠ್ ಅವರ ಕಡೆಗಣನೆ ಶುರುವಾಯ್ತು. ಹೀಗಾಗಿ ಈ ಆಕ್ಷೇಪ ಮತ್ತೆ ಅಸಮಾಧಾನ ತನ್ವೀರ್ ಸೇಠ್ ಅವರಲ್ಲೂ ಕೂಡ ಇದೆ. ಜೊತೆಗೆ ಈಗ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯು.ಟಿ. ಖಾದರ್ ಅವರು ಕೂಡ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರಂತೆ. 2023ರಲ್ಲೂ ಕೂಡ ಅವರು ಸಚಿವ ಸ್ಥಾನವನ್ನ ಕೇಳಿದ್ರು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವತ್ತು ಸ್ಪೀಕರ್ ಸ್ಥಾನವನ್ನ ನೀವು ತಗೋಬೇಕು ಅನ್ನುವಂತಹ ಒಂದು ಸಲಹೆ ಮತ್ತೆ ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಅದರಂತೆ 3 ವರ್ಷಗಳ ಕಾಲ ಈಗ ಸ್ಪೀಕರ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಅಷ್ಟೇ ಅಲ್ಲ, ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯಿಂದ ಏಕೈಕ ಶಾಸಕಿ ಆಗಿರುವಂತಹ ಖನಿಜಾ ಫಾತಿಮಾ, ಮುಸ್ಲಿಂ ಸಮುದಾಯದಲ್ಲಿ ಏಕೈಕ ಶಾಸಕಿಯಾಗಿ ಆಯ್ಕೆ ಆಗಿರುವಂತಹ ಖನಿಜಾ ಫಾತಿಮಾ ಅವರು ಕೂಡ ನನಗೂ ಮುಸ್ಲಿಂ ಸಮುದಾಯದ ಕೋಟದಲ್ಲೇ ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದೇ ರೀತಿ ಕುರುಬ ಸಮುದಾಯದಲ್ಲೂ ಪೈಪೋಟಿ ಇದೆ. ಬೈರತಿ ಸುರೇಶ್, ಯತೀಂದ್ರ ಹಿಟ್ನಾಳ್ ಅನ್ನೋ ರೀತಿಯಲ್ಲಿ, ಅದೇ ರೀತಿ ಲಿಂಗಾಯತ ಸಮುದಾಯದಲ್ಲಿ ಬಸವರಾಜ ರೆಡ್ಡಿ ಅವರು
ಈ ಬಾರಿ ಅಂತೂ ಶತಾಯಗತಾಯ ನನ್ಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟಿಡಿದ್ದಾರೆ. ಮುದ್ದೆಬಿಹಾಳ್ ನಾಡಗೌಡರು 7 ಬಾರಿ ಗೆದ್ದಿದ್ದೀನಿ, ನನಗೆ ಸಚಿವ ಸ್ಥಾನ ಕೊಡೋದಿಲ್ವಾ ಅನ್ನುವಂತ ಒಂದು ಪಟ್ಟ ಹಿಡಿದಿರುವಂತದ್ದು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಲಕ್ಷ್ಮಣ್ ಸವದಿ ಅವರು ಕೂಡ ನನಗೆ ಅವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅನ್ನುವಂತ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಒಕ್ಕಲಿಗ ಸಮುದಾಯದಲ್ಲಿ ತುಮಕೂರಿನ ವಾಸು ಗುಬ್ಬಿ ಕ್ಷೇತ್ರದ ವಾಸು ನನಗೆ ಅವತ್ತು ಕೊಟ್ಟ ಮಾತೇನು, ನೀವು ಇವತ್ತು ನಡ್ಕೊಳ್ತಾ ಇರೋದೇನು, ಈ ಪ್ರಶ್ನೆಗಳನ್ನು ಇಟ್ಟಿರುವಂತದ್ದು. ಹೀಗಾಗಿ ಪ್ರತಿ ಸಮುದಾಯದಲ್ಲೂ ಕೂಡ, ಇನ್ನು ದಲಿತ ಸಮುದಾಯದಲ್ಲಿ ಎಡಗೈ ಬಲಗೈ ನಡುವೆ ಶಾಸಕರ ನಡುವೆ ಬಹಳಷ್ಟು ಪೈಪೋಟಿ ಏರ್ಪಟ್ಟಿದೆ. ಹೀಗಾಗಿ ಇರುವಂತಹ ಕೆಲವು ಸಚಿವ ಸ್ಥಾನಗಳಿಗೆ 70ಕ್ಕೂ ಅಧಿಕ ಶಾಸಕರು ಸಚಿವ ಸ್ಥಾನದ ರೇಸಲ್ಲಿರೋದ್ರಿಂದ ಒಂದಷ್ಟು ಸಂಕಷ್ಟ ಮತ್ತೆ ಒಂದಷ್ಟು ಈ ಸಮಸ್ಯೆನ ಅಷ್ಟು ಸುಲಭವಾಗಿ ಬಗೆಹರಿಸೋದಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಹೇಳಿದ್ದು, ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಸವಾಲೇ ಸಂಪುಟ ರಚನೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂತಹ ಒಂದು ಯೋಚನೆಯಲ್ಲಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.